ಸ್ವಾಗತ ಮಾಡಿದಂತಹ ಶ್ರೀಮತಿ ಬಿ ಕಾವೇರಿ ಅವರ ಹೃತ್ಪೂರ್ವಕವಾದಂತಹ ಸಂದರ್ಭದಲ್ಲಿ ನಾನು ಕೋರ್ತೀನಿ. ಇದೀಗ ನಿರ್ದೇಶಕರಾಗಿ, ಸಂಗೀತ ನಿರ್ದೇಶಕರಾಗಿ, ನಟರಾಗಿ, ಕಾಮಿಡಿ ಮಹಾರಾಜ್ ಅಂತಾನೆ ಬೆಳ್ಳಿತೆರೆಯಲ್ಲಿ ಹೆಸರು ತಗೊಂಡ್ರು ಕೂಡ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿಕೊಂಡು ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನ ಅತ್ಯದ್ಭುತವಾಗಿ ಮಾಡ್ತಾ ಇದ್ದಾರೆ ಡಾಕ್ಟರ್ ಸಾಧು ಕೋಕಿಲಾ ಸರ್. ಪ್ರಾಸ್ತಾವಿಕ ನುಡಿಯನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ ಡಾಕ್ಟರ್ ಸಾಧು. ಎಲ್ಲರ ಪರಿಚಯ ಆಗಿದೆ. ನಾನು ಚಿತ್ರೋತ್ಸವ ವಿಶೇಷವನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ, ಹಾಗೆ ವೇದಿಕೆ ಮುಂದಿರುವ ಚಿತ್ರರಂಗದ ಗಣ್ಯರಿಗೆ, ನನ್ನ ಸ್ನೇಹಿತರಿಗೆ, ಸಹಪಾಠಿಗಳಿಗೆ, ಇಲ್ಲಿ ಸೇರಿರುವ ಎಲ್ಲ ಚಿತ್ರರಂಗದ ಪ್ರೇಕ್ಷಕರಿಗೆ ಶುಭವನ್ನು ಕೋರುತ್ತಾ, ಈ ವರ್ಷದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರದಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಏನು ಅಂದರೆ, ಸರ್ಕಾರ ನಮಗೆ ಕೊಟ್ಟ ಟ್ಯಾಗ್ ಲೈನ್ ತುಂಬ ಇಂಪಾರ್ಟೆಂಟ್. ಡಾಕ್ಟರ್ ಶಿವರುದ್ರಪ್ಪನವ್ರು ಬರೆದಿರೋದು. ಅಶ್ವಥ್ ಅವ್ರನ್ನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರ ಟ್ಯೂನು, ನಾನೇ ಕೀಬೋರ್ಡ್ ನುಡಿಸಿರುವಂಥ ಈ ಹಾಡಿನ ಟ್ಯಾಗ್ ಲೈನ್, ಆಕಾಶದ ನೀಲಿಯಲ್ಲಿ ಚಂದ್ರೆ ತೊಟ್ಟಿಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಈ ಆಶಯದ ಸ್ಫೂರ್ತಿ ಇರುವ 65 ದೇಶಗಳ 250 ಚಿತ್ರಗಳು ನಮ್ಮ ಚಿತ್ರೋತ್ಸವದಲ್ಲಿ ಸ್ಪರ್ಧಾ ವಿಭಾಗಗಳನ್ನು ಸೇರಿ ಪಾಲ್ಗೊಳ್ಳಿದೆ. ಇಡೀ ಭಾರತದಲ್ಲಿ ಇಷ್ಟು ಸಂಖ್ಯೆಯ ಫ್ಯೂಚರ್ ಲೆಂತ್ ಫಿಲ್ಮ್ಸ್ಗಳನ್ನು ಪ್ರೋಗ್ರಾಮ್ ಮಾಡಿರುವ ಚಿತ್ರೋತ್ಸವ ಇನ್ನೊಂದಿಲ್ಲ. ಇದಕ್ಕೆ ಚಪ್ಪಾಳೆ ಬರಲೇಬೇಕು. ನಾವು ಪ್ರಸ್ತುತಪಡ್ತಾ ಇದ್ದೀವಿ. ಈ ಬಾರಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರಶಸ್ತಿ ಪಡೆದ, ಮಾನ್ಯತೆ ಪಡೆದ ಸುಮಾರು 150ಕ್ಕೂ ಹೆಚ್ಚು ಚಿತ್ರಗಳು ಪ್ರದರ್ಶನದಲ್ಲಿರುವುದು ಹೆಮ್ಮೆಯ ಸಂಗತಿ. ಮತ್ತೊಂದು ವಿಷಯ ಏನಂದರೆ, ಈ ಬಾರಿ ದೇಶ ವಿದೇಶದ 65ಕ್ಕೂ ಹೆಚ್ಚು ಮಹಿಳಾ ನಿರ್ದೇಶಕರು ಮಹತ್ವದ ಸಮಕಾಲೀನ ಚಲನಚಿತ್ರಗಳು ನಮ್ಮ ಚಿತ್ರೋತ್ಸವದಲ್ಲಿ ಭಾಗವಹಿಸಿದೆ. ಇದಕ್ಕೂ ಚಪ್ಪಾಳೆ ಬರಲೇಬೇಕು. ಮೊದಲ ಬಾರಿಗೆ ಚಲನಚಿತ್ರ ತಂಡಗಳಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ನ ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲ ಚಿತ್ರತಂಡಗಳು ರೆಡ್ ಕಾರ್ಪೆಟ್ ವೆಲ್ಕಮ್ ಅಲ್ಲಿ ಬರಬಹುದು. 91 ವರ್ಷದ ಕನ್ನಡ ಚಿತ್ರರಂಗ ಇತಿಹಾಸವನ್ನು ಬಿಂಬಿಸುವಂತಹ ಫೋಟೋ ಎಕ್ಸಿಬಿಷನ್ ಏರ್ಪಡಿಸಲಾಗಿದೆ. 99 ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದನ್ನು ಬಿಂಬಿಸುವಂಥ ಫೋಟೋ ಎಕ್ಸಿಬಿಷನ್ ಕೂಡ ನಡೆಯುತ್ತೆ. ಕನ್ನಡ ಚಲನಚಿತ್ರರಂಗದಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಲೆಜೆಂಡ್ಸ್ಗಳಿಗೆ ಗೌರವ ಸಲ್ಲಿಸಲು ಲೂಲು ಮಾಲ್ನಲ್ಲಿ ವಾಲ್ ಆಫ್ ಆನರ್ ಏರ್ಪಡಿಸಲಾಗಿದೆ. ಅಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅನ್ಯತಾ ಭಾವಿಸದೆ ನಮ್ಮನ್ನು ಆಶೀರ್ವದಿಸಿ. ನಮ್ಮ ಚಿತ್ರೋತ್ಸವದ ಹೊಸ ಕಾರ್ಯಕ್ರಮಗಳು ಲೂಲು ಮಾಲ್ನ ಆವರಣದಲ್ಲಿ ಸೇರಿ ಪ್ರತಿದಿನ ಸಂಜೆ 7 ಗಂಟೆಗೆ ಓಪನ್ ಏರ್ ಫಿಲ್ಮ್ ಸ್ಕ್ರೀನಿಂಗ್ ಇರುತ್ತೆ. ಅಂದರೆ ಟೆಂಟ್ ನಾವು ನೆನೆಸ್ಕೋಬಹುದು. ಕೆಳಗೆ ಕೂತ್ಕೊಂಡು ನೋಡೋರು ನೋಡ್ಬೋದು, ಅಲ್ಲಿ ಮಣ್ಣ ಕೂತ್ಕೊಂಡು ನೋಡೋರು ನೋಡ್ಬೋದು. ಸ್ವಲ್ಪ ವಯಸ್ಸಾದವರಿಗೆ ಚೇರ್ ಕೂಡ ಇರುತ್ತೆ, ಅಲ್ಲಿ ಬಂದು ನೀವು ಆ ಸಿನಿಮಾಗಳನ್ನ ನೋಡ್ಬೋದು.
ಎಲ್ಲ ಚಿತ್ರಪ್ರೇಮಿಗಳು ಸಾರ್ವಜನಿಕರು ಕೂಡ ಇದನ್ನು ವೀಕ್ಷಿಸ್ಬೋದು. ಸ್ಪೆಷಲ್ ಆಗಿ ನಮ್ಮ ನಿಂಬಾಳ್ಕರ್ ಸಾಹೇಬರು ಆಯೋಜಿಸಿರುವ ಶೋಲೆ ಬೈಕ್ ಇದೆ. ಶೋಲೆಯಲ್ಲಿ ಉಪಯೋಗಿಸಿದ ಬೈಕು ನಾವಲ್ಲಿ ಸಾರ್ವಜನಿಕ ನೋಡೋಕ್ಕೆ ಇಟ್ಟಿದ್ವಿ. ಅದೊಂದು ಆಕರ್ಷಣೀಯ. ದಯವಿಟ್ಟು ಆವಾಗ ಯೂಸ್ ಮಾಡಿದಂಥ ಶೋಲೆ ಬೈಕ್ ನಿಮಗೆ ನೆನಪಿರುತ್ತೆ, ಬಂದು ನೀವು ಅದನ್ನು ನೋಡ್ಬೋದು. ಮೆಜೆಸ್ಟಿಕ್ಕಿಂದ ಸುಮಾರು ಬಸ್ಗಳು ಲೂಲು ಮಾತ್ರ ಸ್ಟಾಪ್ ಇದೆ, ಮತ್ತು ಮೆಟ್ರೋ ಸ್ಟೇಷನ್ ಇದೆ. ಅಲ್ಲಿ ಯಾವುದು ನಮ್ಮ ಕ್ರಾಂತಿವೀರ ಸಂಘ ಅವರ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಆಮೇಲೆ ಮಾಲಿಗೆ ಬರೋದಕ್ಕೆ ಕೆಲವು 3-4 ಗಾಡಿಗಳನ್ನ ಕೂಡ ಅರೇಂಜ್ ಮಾಡಿದ್ದೀವಿ. ಏನೂ ತೊಂದರೆ ಆಗಲ್ಲ. ಯಾಕೆಂದರೆ ಇದನ್ನ ಹೇಳಲೇಬೇಕು ನಾನು. ಇದಕ್ಕೆ ಮುಂಚೆ ನಾನು ಮಾಡ್ತಾ ಇದ್ದು ಇದರಲ್ಲಿ ಒರೈನ್ ಮಾಲಲ್ಲಿ. ಇಲ್ಲಿರೋದ್ರಿಂದ ನಿಮ್ಗೆ ಯಾವ ತೊಂದರೆನೂ ಕೂಡ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸರ್ಕಾರದ ಚಿತ್ರರಂಗದ ಮೇಲೆ ವಹಿಸಿರುವ ಕಾಳಜಿ, ಚಿತ್ರನಗರಿ ಮೈಸೂರು, ಇದಕ್ಕೆ ಸರ್ಕಾರ ಚಾಲನೆ ಕೊಟ್ಟಿದೆ. ಕನ್ನಡಕ್ಕೆ ಪ್ರತ್ಯೇಕವಾಗಿ OTT ಪ್ಲಾಟ್ಫಾರ್ಮ್, ಇದರ ಅನುಷ್ಠಾನದ ಕೆಲಸಕ್ಕೆ ಸರ್ಕಾರ ಇದೆ. ನಮ್ಮ ಅಕಾಡೆಮಿ ಆವರಣದಲ್ಲಿ ಒಂದು ಬೃಹತ್ ಕಮರ್ಷಿಯಲ್ ಫಿಲ್ಮ್ ಕಾಂಪ್ಲೆಕ್ಸ್ನ ಕಟ್ಟಬೇಕು ಅಂತ ಇದೆ. ಅದಕ್ಕೂ ಕೂಡ ಸರ್ಕಾರ ಚಾಲನೆ ಕೊಟ್ಟಿದೆ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ, ಜೋರಾದ ಚಪ್ಪಾಳೆಯೊಂದಿಗೆ. ಅಕಾಡೆಮಿ ವತಿಯಿಂದ ಚಿತ್ರರಂಗದ ಈ ಮೆಡಿಕಲ್ ಏಡ್ನ ಕೊಡ್ತಾ ಇದ್ವಿ. ಅದು 75,000 ಇತ್ತು. ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ, ಸ್ವಲ್ಪ ಈ ಹಾರ್ಟ್ ಪ್ರಾಬ್ಲಮ್ ಅಥವಾ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಈ 75,000 ಸಾಲಲ್ಲ ಅಂತ ಸರ್ಕಾರಕ್ಕೆ ಮನವಿ ಮಾಡಿದಾಗ ಏಕದಮ್ ಅದನ್ನು 1.5 ಲಕ್ಷಕ್ಕೆ ಭರ್ತಿ ಮಾಡಿದ್ದಾರೆ. ಈಗ ಎಲ್ರಿಗೂ ಆ 1.5 ಲಕ್ಷ ನಮ್ಮ ಸರ್ಕಾರದಿಂದ ಸಿಗುತ್ತೆ. ಇದು ನಿಜವಾದ ನಮ್ಮ ಶ್ಲಾಘನೀಯ ವಿಷಯ. ಜೊತೆಗೆ KTV ಮತ್ತು ಸಂಗೀತಗಾರರ ಒಂದು ಸಂಘಗಳು ಕೂಡ ಇದೆ, ಅದನ್ನು ಕೂಡ ಇದನ್ನು ಸೇರಿಸ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಕನ್ನಡ ಚಲನಚಿತ್ರ 300 ಚಿತ್ರಗಳಿಗಿಂತ ಜಾಸ್ತಿ ಸಿನಿಮಾಗಳು ಪ್ರದರ್ಶನಕ್ಕಿದೆ. ಇದು ನಮ್ಮ ಬೇಡಿಕೆ ಸರ್, ಮನವಿ. 300 ಸಿನಿಮಾಗಳು ವರ್ಷಕ್ಕೆ ರೆಡಿ ಆಗತ್ತೆ. ಇದಕ್ಕೆ ನಾವು 10-15 ಕಡೆ ಪರ್ಮಿಷನ್ಗೆ ಓಡಾಡೋದಿದೆ. ಅದನ್ನು ಒಂದೇ ಸಲ ಏನದು ಸಿಂಗಲ್ ವಿಂಡೋ ಅಂತ ಹೇಳ್ತಾರೆ, ಇದನ್ನು ದೃಷ್ಟಿನ ಇಟ್ಕೊಂಡು ಸರ್ಕಾರ ಒಂದೇ ಜಾಗದಲ್ಲಿ ನಮ್ಮ ಚಿತ್ರರಂಗಕ್ಕೆ ಪರ್ಮಿಷನ್ ಸಿಗೋ ಥರ ಮಾಡಿದ್ರೆ ಎಲ್ರಿಗೂ ತುಂಬ ಒಳ್ಳೆಯದಾಗತ್ತೆ, ಪ್ರೊಡ್ಯೂಸರ್ಗೆ ದುಡ್ಡು ಉಳಿಯುತ್ತೆ, ಬೇಗ ಆಗತ್ತೆ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಪ್ರಭಾಕರ್ ಸರ್ ಆಗಲೇ ಬರ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇನ್ನೂ ಒಂದು 2-3 ಬೇಡಿಕೆಗಳಿದೆ, ಅದನ್ನು ನಾನು ಸರ್ಕಾರಕ್ಕೆ ಜೊತೆಲಿ ಇದ್ದು ನಾನು ಕೊಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ನಾಳೆಯಿಂದ ಲೂಲು ಮಾಲ್ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ ನಡೆಯಲಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಎಲ್ಲರೂ ಬನ್ನಿ. ಲೆಟ್ಸ್ ಸೆಲೆಬ್ರೇಟ್ ಫಿಲ್ಮ್ ಆ್ಯಂಡ್ ಎಂಜಾಯ್. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.